ಹಾಯ್ ನಮಸ್ಕಾರ. ಹಾಯ್ ಎವ್ರಿ ಒನ್. ಇವತ್ತು ನಾವು ಒಂದು ಪ್ಲೇಸ್ ಹೋಗ್ತಾ ಇದೀವಿ. ಯಾವ ಪ್ಲೇಸ್ ಅದು? ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳೋದು ಬೇಡ, ತೋರ್ಸೋಣ ಅಂತೀಯಾ? ಸರಿ ಆಯ್ತು, ನೋಡೋಣ. ಒಂದು ಒಳ್ಳೆ ಪ್ಲೇಸು, ನೀವು ಕೂಡ ತೋರಿಸ್ತೀನಿ. ಯಾವ್ದಂತ ಗೆಸ್ ಮಾಡ್ತಾ ಇದೀನಿ ಅಲ್ಲಿವರೆಗೆ. ನೋಡೋಣ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಪಯಣ ಪ್ರಾರಂಭ ಆಯಿತು. ಸಂಡೇ ಆಗಿರೋದ್ರಿಂದ ತುಂಬ ಟ್ರಾಫಿಕ್ ಇದೆ. ಎಲ್ಲಿ ಹೋಗ್ತಾ ಇದ್ದೀವಪ್ಪ ನಾವು ಅಂತ ಕ್ವಶನ್ ಮೂಡ್ತಾ ಇದೆಯಾ? ಬನ್ನಿ, ಒಂದೊಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಸುಮಾರು ನನ್ನ ಪ್ರಕಾರ ಒಂದು 7ರಿಂದ 8 ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗುತ್ತೆ. ಜಸ್ಟ್ ಇವಾಗ ತಾನೇ ಮನೆ ಬಿಟ್ಟಿದ್ದೀನಿ. ಈ ಫ್ಲೆಕ್ಸ್ಗಳ ಹಾವಳಿ ಮಾತ್ರ ನಿಂತಿಲ್ಲ ಇನ್ನ, ಅಲ್ಲ? ನೋಡಿ, ಇದು ಯಾವ ಪ್ಲೇಸ್ ಅಂತ ಗೆಸ್ ಮಾಡ್ತೀರಾ? ಹಲವಾರು ಚಿತ್ರಗಳ ಆಡಿಷನ್ನು ಶೂಟಿಂಗ್ ಇಲ್ಲೇ ನಡೆಯೋದು. ಅಭಯ ನಾಯ್ಡು ಸ್ಟುಡಿಯೋ ಇದು. ಅಭಯ ನಾಯ್ಡು ಡ್ರಾಮಾ ಜೂನಿಯರ್ ಇರ್ಬೋದು, ಒಂದಷ್ಟು ಜಿ ಕನ್ನಡದಲ್ಲಿ ಬರೋಂತಹ ಅದೆಲ್ಲ ಅಲ್ಲೇ ಶೂಟಿಂಗ್ ಆಗೋದು. ಇದೆಲ್ಲ ಈ ರೈಟ್ ಸೈಡ್ ತೋರಿಸು, ರೈಟ್ ಸೈಡ್ ಇದೆಯಲ್ಲ, ಇದೆಲ್ಲ ಅಭಯನಾಡಿ ಸ್ಟುಡಿಯೋನೇ. ಓಕೆ, ಈ ರೋಡಂತೂ ಬೆಂಗಳೂರಲ್ಲಿ ಎಷ್ಟು ರೋಡ್ಗಳಿದೆ ಎಲ್ಲನೂ ಹಿಂಗೆ ಮಾಡಕ್ಕೆ ಕುಣಿಸಿದ್ದಾರೆ. ರೋಡೆಲ್ಲ ಪ್ಯಾಚು, ಅಟ್ಲೀಸ್ಟ್ ಈ ರೋಡಲ್ಲಿ ಪ್ಯಾಚ್ ಆದರೂ ಹಾಕಿದ್ದಾರೆ. ಒಂದೊಂದು ರೋಡಲ್ಲಿ ಗಾಡಿ ಓಡಿಸಲ್ಲ, ಹಂಗಿದೆ. ಮೋಡದ ಒಳಗೆ ಹನಿಗಳ ಬಳಗ. ಒಂಟಿಗಾಲಲ್ಲಿ ಕಾದು ನಿಂತಿಹೆ ಭೂಮಿಗೆ ಬರಲು, ಬಟ್ ಸದ್ಯಕ್ಕೆ ಒಂಟಿಗಾಲಲ್ಲಿಲ್ಲ. ಇದು ಕನಕಪುರ ರಸ್ತೆ. ಕನಕಪುರ ರಸ್ತೆಯನ್ನು ದಾಟ್ಕೊಂಡು ಇವಾಗ ನಾವು ಹೋಗ್ಬೇಕು. ಆ್ಯಕ್ಚುಲಿ ಬನ್ನೇರಘಟ್ಟ ರೋಡ್ ನಾವು ಹೋಗ್ಬೇಕಾಗಿರೋಂಥ ಪ್ಲೇಸು. ಇಲ್ಲಂತೂ ಯಾವಾಗಲೂ ಹೆವಿ ಟ್ರಾಫಿಕ್ ಇರುತ್ತೆ ಈ ಜಂಕ್ಷನ್. ಬೆಂಗಳೂರು ಅಂದ್ರೇ ಟ್ರಾಫಿಕ್ಕು. ನಮಗೆ ಫಸ್ಟು ಮೈಂಡಲ್ಲಿ ಬರೋದೇ ಈ ಟ್ರಾಫಿಕ್ಕು. ಬೆಂಗಳೂರು ಏನಕ್ಕೆ ಎಲ್ರಿಗೂ ಇರಿಟೇಷನ್ ಆಗುತ್ತೆ ಅಂತಂದರೆ ಈ ಟ್ರಾಫಿಕ್ಕೇನೆ. ನಿಜವಾಗ್ಲೂ ಬೆಂಗಳೂರು ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ, ಸುಂದರವಾದ ಸಿಟಿ ಇದು. ಆದರೆ ಈ ಟ್ರಾಫಿಕ್ಕು ಮತ್ತು ವಲಸಿಗರಿಂದ ಸ್ವಲ್ಪ ಬೇಸತ್ತು ಹೋಗ್ಬಿಟ್ಟಿದ್ದೀವಿ ನಾವು. ಏನು ಇದೊಂದು ಸಿಗ್ನಲ್ ಕ್ರಾಸ್ ಮಾಡ್ಕೊಂಡು ಹೋದರೆ ಆಮೇಲಿಂದ ಆರಾಮಾಗಿ ಹೋಗ್ಬೋದು. ಬಟ್ ಟ್ರಾಫಿಕ್ ಇಲ್ಲದೆ ಇರೋ ಜಾಗ ಯಾವುದಿದೆ ಹೇಳಿ ಬೆಂಗಳೂರಲ್ಲಿ? ಈ ಕಾಂಕ್ರೀಟ್ ನಾಡಲ್ಲಿ ಇದ್ರ ಮಧ್ಯ ಒಂದಷ್ಟು ಪೀಸ್ಫುಲ್ಲಾಗಿ ಒಂದೊಳ್ಳೆ ಫುಡ್ ಇರ್ಬೋದು, ಒಳ್ಳೇದೇನಾದರೂ ಸಿಗುತ್ತೆ ಅಂತ ಅನ್ನೋದೇನಾದರೂ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಖಂಡಿತ ಸಿಗಲ್ಲ ಬೆಂಗಳೂರಲ್ಲಿ. ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಹಾಗೆ ನೋಡಿ, ಕತ್ತೆತ್ತಿ ನೋಡಿದ್ರೆ ಎಲ್ಲೆಲ್ಲೋ ಆಕಾಶದ ಎತ್ತರಕ್ಕೆ ಕಟ್ಟಡಗಳ ಸಾಲು. ಅಬ್ಬಬ್ಬಾ, ಬೆಂಕಿ ಪಟ್ಟಣ ಜೋಡಿಸ್ದಂಗೆ ಐತೆ. ಏನಂದರೆ ಇವಾಗ ನಾವು ಹೋಗ್ತಾ ಇರೋ ಪ್ಲೇಸು ಇನ್ನೇನು ಸ್ವಲ್ಪ ದೂರದಲ್ಲೇ ಇದೆ ಅಷ್ಟೇ, ಸಿಗುತ್ತೆ. ಹೋಗ್ತಾ ಹೋಗ್ತಾ ಹತ್ರ, ಯಾವುದೇ ಪ್ಲೇಸ್ ಆದರೂ ಅಷ್ಟೇ, ಹೋಯ್ತಾ ಹೋಯ್ತಾ ಹತ್ರ ಅಂತಾರಲ್ಲ ಹಾಗೆ, ಹೋಗ್ತಾ ಹೋಗ್ತಾ ಹತ್ರ. ಈ ಬೆಂಗಳೂರು ವೆದರ್ ಹೆಂಗಿದೆ ನೋಡಿ ಇವಾಗ. ಇವಾಗ ಸ್ವಲ್ಪ ಹೊತ್ತಲ್ಲಿ ಬಿಸಿಲಿತ್ತು, ಮತ್ತೆ ಮೋಡ ಕವಿತು, ಮತ್ತೆ ಬಿಸಿಲು ಲೈಟಾಗಿ ಬರ್ತಾ ಇದೆ. ಹೀಗೆ
ಆದರೂ ಈ ಮೋಡ ಈ ತುಂತುರು ಮಳೆ ಏನಾದರೂ ಬೀಳ್ತು ಅಂತಂದರೆ ಅದೇ ಹಾಡು ನೆನಪಾಗತ್ತೆ, ಮೋಡದ ಒಳಗೆ ಹನಿಗಳ ಬಳಗ ಅಂತ. ನಿನಗೆ ಯಾವ್ದು ನೆನಪಾಗತ್ತೆ? ನಿನಗೆ ಯಾವ ಹಾಡು ನೆನಪಾಗತ್ತೆ ಅಂದೆ? ಮಳೆಯಲ್ಲಿ ಜೊತೆಯಲ್ಲಿ ಅದಾ? ದಿನವಿಡೀ ನೆನೆಯಲಿ. ವಾಹನಗಳ ಸಂಖ್ಯೆ ಹೆಚ್ಚು ಅಲ್ವಾ? ಒಂದೊಂದು ಕಾರಲ್ಲಿ ಒಬ್ಬೊಬ್ಬರೇ ಇರ್ತಾರೆ ಅಲ್ವಾ? ಈಗ ಅವಶ್ಯಕತೆ, ಈಗ ಒಬ್ಬ ವ್ಯಕ್ತಿ ಓಡಾಡಬೇಕು ಅಂತಂದ್ರೆ ದ್ವಿಚಕ್ರ ವಾಹನ ಅಷ್ಟೇ, ಅದರ ಅವಶ್ಯಕತೆ ಅಷ್ಟೇ ಇರುತ್ತೆ. ಆದ್ರೆ ನಾವೇನ್ ಮಾಡಿ, ನಾನು ಅವಾಗಲೇ ಹೇಳ್ದಂಗೆ ನಾವು ಹೋಗ್ತಾ ಇರೋ ಪ್ಲೇಸು ಮತ್ತೆ ನಾವು ಎಲ್ಲಿ ಹೋಗ್ಬೇಕು ಅನ್ಕೊಂಡಿರ್ತೀವಿ ಅದೆಲ್ಲ ಅಷ್ಟೇ, ಹೋಗ್ತಾ ಹೋಗ್ತಾ ಹತ್ರ ಆಗತ್ತೆ. ಏನಂತೀರಾ ಫ್ರೆಂಡ್ಸ್? ಹೋಗ್ತಾ ಹೋಗ್ತಾ ಹತ್ರ ಆಗತ್ತೆ ಅಂತ ನಮಗೂ ಗೊತ್ತು, ನೀವೇನು ಹೇಳ್ಬೇಕಾಗಿಲ್ಲ ಅದನ್ನ ಅಂತ ಹೇಳ್ತೀರಾ ಅಲ್ವಾ? ಹೇಳಿ, ಪರವಾಗಿಲ್ಲ. ಹೋಗ್ಬೇಕಾಗಿರೋ ಪ್ಲೇಸ್ಗಿಂತ ಹೋಗ್ತಾ ಇರೋ ದಾರಿನೇ ಇಷ್ಟ ಆಗಬೇಕು. ಯಾವುದೋ ಸಿನಿಮಾ ಡೈಲಾಗ್ ಇದು. ಇನ್ನೇನೋ ಬಂದ್ಬಿಡ್ತು ಅಂದ್ಬಿಟ್ಟು ನಾವು ಇನ್ನೂ ಬಂದೇ ಇಲ್ಲ ಅಂತ ಹೇಳ್ತೀರಾ? ಅಗೈನ್ ಮತ್ತೆ ಬಿಸಿಲು ಸ್ಟಾರ್ಟ್ ಆಯ್ತು. ಇವಾಗ ತಾನೇ ಮೋಡ ಇತ್ತು, ಇನ್ನೇನು ಮಳೆ ಬರೋ ಚಾನ್ಸಸ್ ಇದೆ, ಮಳೆ ಬಂದ್ಬಿಡ್ತು ಅಂತ ಅನ್ಕೊಂತ ಇದ್ದೆ. ಬಟ್ ಮತ್ತೆ ಬಿಸಿಲು ನೋಡಿ, ಜಸ್ಟ್ ಒಂದು 200 ಮೀಟರ್ಸ್ ಮುಂದೆ ಬಂದರೆ ಅಗೈನ್ ಮೋಡ. ಹಾಂ, ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ನಾವು ಕೂಡ ರೀಚ್ ಆಗ್ತೀವಿ ಪ್ಲೇಸನ್ನು. ಅದು ಯಾವ ಪ್ಲೇಸು ಅನ್ನೋ ಕುತೂಹಲ ನಿಮಗಿದೆ. ಹೆಚ್ಚು ಸಮಯ ಏನು ಉಳಿದಿಲ್ಲ. ಆಂಬುಲೆನ್ಸ್ಗೆ ಜಾಗ ಬಿಡ್ರಪ್ಪ, ಪಾಪ ಏನು ಕಷ್ಟದಲ್ಲಿರ್ತಾರೋ ಏನೋ. ಯಾವುದಾದ್ರೂ ಆಗತ್ತೆ, ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಹೀಗೆ ನಾವು ಸ್ಟ್ರೈಟ್ ಹೋದರೆ ಇಲ್ಲಿ ಒಂದು ಕೆರೆ ಕಾಣಿಸುತ್ತೆ. ಈ ರಸ್ತೆ ಬನ್ನೇರುಘಟ್ಟ ರೋಡ್ಗೆ ಜಾಯಿನ್ ಆಗುತ್ತೆ. ಇದು ಓಕೆನಾ? ನೋಡಿ, ನಾವು ಹೋಗ್ಬೇಕಾಗಿರೋ ಪ್ಲೇಸ್ ಯಾವುದು ಗೊತ್ತಾ? ಆ ಕಡೆ ತೋರಿಸು. ಅಲ್ಲಿಗೆ ಹೋಗ್ಬೇಕು ನಾವು.